ಅತ್ತಿಗೆಮ್ಮ ಇಲ್ಲೇ ಕುಂತಾರ. ಆಗ್ಲೆಯಿಂದ ಹುಡುಕ್ತಾ ಇದೀನಿ, ಗರ್ಡ್ ಗಂಬ ಕುಂತಿಯಲ್ಲ, ನನ್ ಕೆಂಪು ಶರ್ಟ್ ಎಲ್ಲೈತಿ? ಅಲ್ಲ, ನಿಮ್ ಕೆಂಪ್ ಶರ್ಟ್ ಇವತ್ತು ಯಾಕ? ಇವತ್ತು ಆಫೀಸ್ ರಜಾ ಅಲ್ಲ, ಮನೆಯಾಗಿರ್ಬೇಕಿಲ್ಲ? ನನಗದೆಲ್ಲ ಗೊತ್ತೈತಿ. ಆಫೀಸ್ ರಜಾ ಆಯ್ತೋ ಇಲ್ಲೋ ಅದನ್ನ ನೀ ನನಗೆ ಹೇಳ್ಬೇಕಾಗಿಲ್ಲ. ನನಗೆ ಹೊರಗೆ ಹೋಗ್ಬೇಕು ಅನ್ಸೈತಿ, ಹೊರಗೆ ಹೊಂಟೇನಿ. ನೀನ್ ಹಾಳ ಮಕ ನೋಡ್ಕೊಂತ ಇಲ್ಲಿ ಇರಾಕ್ ಇಷ್ಟ ಇಲ್ಲ ನಂಗೆ. ನಿನ್ನ ಮಕ ನೋಡ್ಕೊಂತ ಇರಾಕ್ ಇಷ್ಟ ಇಲ್ಲ ನಂಗೆ, ಅದಕ್ಕೆ ಹೊಂಟೇನಿ ಹೊರಗೆ. ಸಂಜೆ ಮಠ ಇದ್ದ ರಾತ್ರಿ ಬರ್ತೇನೆ. ಎಲ್ಲಿ ಹೊಂಟ್ರಿ? ಮತ್ ನನ್ ಮಕ ನೋಡಕ್ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಯಾರ ಮಕ ನೋಡ್ತೀರಿ? ಹಾ, ಸಂಜೆ ಮಠ ಎಲ್ಲಿರ್ತೀರಿ? ಪಿಕ್ಚರ್ಗೆ ಹೋಗಿರಾ? ನಾನು ಬರ್ತೀನಿ. ಪಾರ್ಕಿಗೆ ಹೋಗಿರ? ನಾನು ಬರ್ತೀನಿ. ಇನ್ನ ಮಾರ್ಕೆಟ್ಗೆ ಹೋಗಿರಾ? ನಾನು ಬರ್ತೀನಿ. ಶಾಪಿಂಗ್ ಹೊಂಟಿರಾ? ನಾನು ಬರ್ತೀನಿ. ಫ್ರೆಂಡ್ ಮನೆಗೆ ಹೋಗಿ ಟೈಮ್ ಪಾಸ್ ಮಾಡಕ್ಕೆ ನಿಮಗಂತೂ ಹೆಂಡತಿ ಬೇಡ ಅಂದ್ರೆ ಅವ್ರಿಗೂ ಹೆಂಡತಿ ಬೇಡಾಗಿರ್ತಾಳನ? ಅವರು ಸಿಗೋದೊಂದು ಸಂಡೆ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿ ಹೊರಗೆ ಹೋಗಿ ಬರ್ತಾರೆ. ನಿಮ್ಮ ಗುಂಡ್ರಿಗೂ ಇವತ್ತೆ ಅವ್ರು ಅಡ್ಡಾಡ್ಬೇಕಲ್ಲ. ಹೇಳ್ರಿ ಎಲ್ಲಿ ಹೊಂಟಿರಿ? ನಾನು ಬರ್ತೀನಿ. ಕರೆಕ್ಟಾಗಿ ಹೇಳಿದೆ ಅತ್ಕೆಮ್ಮ. ಅಲ್ಲ, ನಮ್ಮ ಅಣ್ಣ ಯಾಕೆ ಹಿಂಗೆ ಮಾಡಕತ್ತಾನ? ಇಲ್ಲೋಡ, ಅಡ್ಡೊಡ್ ಮಾತಾಡ್ಬೇಡ, ನನ್ನ ಬಾಯಿಗೆ ಬೇರೆ ಬರ್ತಾವ. ಇಲ್ಲೋಡ, ಮತ್ತೆ ಎದ್ರಲ್ಲೇ ಹೊಡಿತೀನಿ ನನಗ ಗೊತ್ತಿಲ್ಲ. ಬಿಡಿಸ್ಕೊಳಕ್ ಅವನು ಇಲ್ಲ, ಮನ್ಯಾಗ ಅಪ್ಪನೂ ಇಲ್ಲ. ಏನ ಮರ್ಯಾದಿಂದ ಶರ್ಟ್ ಕೊಡ್ಬೇಕು ಕೆಂಪದು, ಇಲ್ಲ ಬೇರೆ ಹಾಕೊಂಡು ಹೋಗ್ತೀನಿ ಬಿಡ. ಯಾಕೆ ನಿನ್ನ ಯಾಕೆ ಕೇಳ್ಬೇಕು ನಾನು? ಕೆಂಪದಲ್ಲ ಹಳದಿನ ಹಾಕೊಂಡ್ರು ನಿಮ್ಮನ್ನ ಹೊರಗೆ ಹೋಗಕ್ ಬಿಡಲ್ಲ. ಏನ್ ಕೆಲಸ ಐತಿ ಹೊರಗೆ ಹೋಗಕಂತ ಕೇಳ್ತಾ ಇದೀನಿ. ಮದ್ವಿ ಆದಾಗಿಂದ ಇವತ್ತಿನವರೆಗೂ ಎಲ್ಲಿ ಕರ್ಕೊಂಡು ಹೋಗಿರಿ ನಾನು ಹೊರಗೆ? ಎಲ್ಲಿ ಕರ್ಕೊಂಡು ಹೋಗಿರಿ ಬೇಕತ್ತಲ್ಲ? ಮನ್ಯಾಗ ಒಗದ ಒಂದು ಮನುಷ್ಯಳು ಅಂತ ಸದೇ ನೋಡೋದಿಲ್ಲ. ಹೆಂಡತಿ ಅಂತ ಬ್ಯಾಡ್ ಬಿಡ, ಮನುಷ್ಯಳು ಅಂತಾರ ನೋಡ್ತೀರಾ? ಅತ್ತಿ ಮಾವ ಮನ್ಯಾಗಿಲ್ಲ, ನಾ ಇಬ್ರು ಫ್ರೀ ಆಗಿರ್ಲಿ ಅಂತ ಬೇಕಂತ ಅತ್ತಿಯರು ಹೊರಗೆ ಹೋಗ್ಯಾರ. ನೀನು ಒಂದೀಟ್ರು ನನ್ನ ಜೊತೆ ಪ್ರೀತಿಯಾಗದಿಯಾ? ನಿನ್ನೆ ಇಲ್ಲಿ ಹೊರಗೆ ಮಕ್ಕೊಂಡಿರಿ ಊಟ ಮಾಡಿ ನಿಮ್ಮ ಪಾಡಿಗೆ ನೀವು. ಅಂದ್ರೆ ನಿಮ್ಮನ್ನ ನೀವೇನಂತ ಅನ್ಕೊಂಡಿರಿ? ಎದ್ದು ಒಳಗೆ ಬರ್ರಿ ಅಂದ್ರೆ ಏನ್ ಮಾಡಿದ್ರು ಬರ್ಲಿಲ್ಲ. ಇನ್ನು ನಾಚಿಕೆ ಬಿಟ್ಟು ಹೇಳ್ಬೇಕಾತ ನಾನು? ಅಲ್ರಿ, ನನಗೂ ಏನು ಉಪಕಾರ ತಿನ್ನಲ್ಲ ಅಂತ ತಿಳ್ಕೊಂಡಿರಿ? ನನಗೂ ಆಸೆ ಆಕಾಂಕ್ಷೆ ಏನು ಇರಂಗಿಲ್ಲ ಅಂತ ತಿಳ್ಕೊಂಡಿರಿ? ಅಲ್ರಿ, ನಾನು ನಿನ್ನ ಜೊತೆ ಜೀವನ ಮಾಡಕ್ಕೆ ಬಂದಿರೋದು. ನಂಗೂ ನಮ್ಮಪ್ಪ ನಮ್ಮಗೂ ಮೊಮ್ಮಕ್ಕಳು ನೋಡ್ಬೇಕಂತ ಆಸೆ ಐತಿ. ಇದನ್ನೆಲ್ಲ ಬಾಯ್ಬಿಟ್ಟು ಹೇಳಿ ನಾನು ನಿಮ್ಗೆ. ನಾನೇನು ಮರೆದುಕೊಳ್ಳಲ್ಲ, ಸುಮ್ಮನಿರಕ್ಕ. ಈಗ ಹೇಳ್ತಾ ಇದೀನಿ, ನೀವು ನನ್ನ ಜೊತೆ ಚಂದ ಜೀವನ ಮಾಡಿದ್ರೆ ಚಲೋ, ಇಲ್ಲ ನಾನೇ ಡೈವರ್ಸ್ ಕೊಟ್ಟು ಹೋಗ್ಬೇಕಾಕತಿ. ಏನು ದೊಡ್ಡ ಎದುರಿಸ್ತೀಯನ? ನಿಮ್ಮನ್ನ ನಾನು ಯಾಕೆ ಹೆದರ್ಸ್ಲಿ? ನಿಮಗೆ ನಾನು ಇಷ್ಟನೇ ಇಲ್ಲ ಅಂದ್ರೆ ನಾನಾರ ಏನು ಮಾಡಲಿ? ಬಲವತ್ವಾಗಂತರೂ ಸಂಸಾರ ಮಾಡೋಕ್ಕಾಗಲ್ಲ. ಧಾರಾಳವಾಗಿ ಕೊಟ್ಟು ಹೋಗ್ಬೋದು. ಅಣ್ಣ, ಪ್ರಿಯಾ ಯಾವಾಗ ಬಂದಿ? ಬಾ ಒಳಗೆ ಬಾ. ಬಂದಾತ್ ಒಳಗೆ. ಪ್ರಿಯಾ ಅವ್ರೆ, ಈಗ ಬಂದ್ರಾ? ಕುಂದ್ರಿ, ಒಂದು ಸ್ವಲ್ಪ ಕುಡಿಯಕ್ಕೆ ಚಾ ತೊಂಬರ್ತೇನೆ. ಬೇಡ ಬೇಡ ಅತ್ಯಮ್ಮ, ಏನು ನಮ್ಮ ಮನೆಯಿಂದ ಈ ಮನೆ ದೂರ. ಅಲ್ಲಿ ಕುಡಿದು ತಿಂದೆ ಆರಾಮ್ ಈ ಕಡೆ ಬಂದಿದ್ದು, ಕೆಲಸ ಎಲ್ಲ ಮುಗಿಸಿ. ಪಾಪನು ಮಕ್ಕೊಂಡಿತ್ತು, ಅಷ್ಟರೊಳಗೆ ಬಂದು ಮಾತಾಡ್ಕೊಂಡು ಹೋಗೋಣಂತ ಬಂದೆ ಅಷ್ಟೇ. ಅವು ಇಲ್ಲಗಳ? ಯಾಕೆ ನಿಂಗೆ ಹೇಳಿಲ್ಲ? ಅವರು ಹಂಪಿಗೆ ಹೋಗ್ಯಾರಲ್ಲ. ಹಂಪಿಗ? ಇಲ್ಲ, ನಂಗೇನೂ ಹೇಳಿಲ್ಲ. ಓ, ಅಂದ್ರೆ ತಾಬಿಡು ತೂಬಿಡು ಇದ್ಕಿದ್ದಂಗೆ ಹೊಂಟ್ರಲ್ಲ, ಹಂಗಾಗಿ ಹೇಳೋಕ್ಕಾಗಿರೋಕ್ಕಿಲ್ಲ. ಮಾವರ ಅತ್ತಿಯರಿಬ್ರು ಹೋಗ್ಯಾರ್ರಿ. ಓ, ತಮ್ಮ ಬೆಟ್ಟಾಲಿ ಎಲ್ಲ ಪೂರ್ತಿ ಕರ್ಕೊಂಡು ಹೋಗಿರ್ಬೇಕಂಗಾರ. ಆಯ್ತು ಬಿಡ್ರಿ, ಪರವಾಗಿಲ್ಲ. ಇದು ನೀವಿಬ್ರು ಏನೋ ಬಾಯ್ ಮಾಡತ್ತಂಗೆ ಅನಿಸ್ತ. ಹಾಕಿದು ಹಂಗ ಇದ್ದಿದ್ದ, ಬಾಯೋ ಬಾಯ್ ಮಾಡ್ತಾಳೆ. ಮಾತಾಡಿದ್ರು ಏನು ಮಾಡೋಕ್ಕಾಕೈತಿ? ಕುಂದ್ರಿ, ಒಂದು ಸ್ವಲ್ಪ ಏನಾರು ತಿನ್ನಕರ ತೊಂಬರ್ತೀನಿ. ಸರಿ ಅತ್ಯಮ್ಮ. ಅಣ್ಣ, ನೀನು ಮಾಡ್ತಿರೋದು ನಿನಗರ ಸರಿ ಅನಿಸ್ತತ? ಬಾಯ್ಲಿ, ನೀವು ಮಾತಾಡಿದ್ದೇನೆಲ್ಲ ಕೇಳಿಸ್ಕೊಂಡೆ ನಾನು. ಡೈವರ್ಸ್ ಕೊಡೋದಾದ್ರೆ ಕೊಟ್ಟು ಹೋಗಂತೀಯಲ್ಲ ಆಕಿಗೆ. ಆ ಡೈವರ್ಸ್ ಕೊಟ್ಟು ಹೋಗಿ ಬಂದಾಳ ಆಕೆ, ನೀನು ಮದುವೆ ಮಾಡ್ಕೊಂಡು. ಈಗ ನನಗೆ ನಿಮ್ಮ ಭಾವ ಡೈವರ್ಸ್ ಕೊಟ್ರೆ ಹೆಂಗೆ ಅನಿಸುತ್ತೆ ನನಗೆ? ಹೇಳು ಅಷ್ಟೇ. ಅಲ್ಲ, ಏನು ಮಾತಾಡ್ತೀಯಣ್ಣ? ಹೌದು, ಅದಕ್ಕೆಮ್ಮನ ಜೊತೆ ಯಾಕೆ ಇಷ್ಟು ನಿಷ್ಠುರವಾಗಿ ನಡ್ಕೊಳಕತ್ತಿ? ಆಕಿ ನೋಡೋಕೇನು ಚಂದಿಲ್ಲ, ಚೆನ್ನಾಗಿ ಅದಾಳಲ್ಲ, ಮತ್ತು ಯಾಕೆ ಹಂಗೆ ನಡ್ಕೊಳಕತ್ತಿ? ಪ್ರೀತಿಯಿಂದ ಮಾತಾಡ್ಸಿದ್ರೆ ಆಕಿಗೂ ಖುಷಿ ಆಗಲ್ಲ ಅಣ್ಣ. ಮನ್ಯಾಗ ನೋಡಿದ್ರೆ ಅವ್ವ ಅಪ್ಪ ಇಬ್ಬರು ಇಲ್ಲ ಅಂತ ಹೇಳಕತ್ತಾರ. ಅವ್ರಿಗೂ ನಿಮ್ಮ ಜೊತೆ ಚೆನ್ನಾಗಿರ್ಬೇಕಂತ ಆಸೆ ಇರಂಗಿಲ್ಲಣ್ಣ. ಇಂಥ ಫ್ರೀ ಟೈಮ್ ಸಿಕ್ಕಾಗ ನಾನೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕಣ್ಣ. ಆರಾಮಾಗಿರ್ಬೇಕಪ್ಪ ಗಂಡ ಹೆಂಡತಿ. ನನಗೆ ಒಂಥರ ಆಸೆ ಅನಿಸ್ತದೆ ಹೇಳಕ್ಕೆ. ಯಾಕೆ ಎದ್ರ ಜಗಳ ಮಾಡಕತ್ತಿ? ಯಾಕೆ ಎದ್ರ ಸಂಬಂಧ ಇಷ್ಟ ಇಲ್ಲ ಅತಿಯಮ್ಮ ನಿನಗೆ? ನಾನು ಆಕಿನ ಎಷ್ಟು ಇಷ್ಟಪಟ್ಟಿದ್ದೆ. ಒಂದು ಮಗು ಇದ್ರೆ ಏನಾಯ್ತು, ಗಂಡ ಸತ್ತಿದ್ದ, ಆಕಿ ನನ್ನ ಎಷ್ಟು ಇಷ್ಟಪಟ್ಟಿದ್ಲು. ನಾವಿಬ್ರು ಮದುವೆ ಮಾಡ್ಕೊತೀವಿ ಅಂತ ಅಷ್ಟು ಹೇಳಿದೆ. ಅವ್ವ ಅಪ್ಪ ಇಬ್ರು ಆಣಿ ಹಾಕಿ ಸಾಯ್ತೇವಿ ಹಂಗೆ ಹಿಂಗೆ ಅಂದು ಕಡಿಗಿಕ್ಕಿಂತ ಅಂದು ಕಟ್ಟಿದ್ರಿ. ನಿನ್ನ ತಲೆಯಾಗ ಬುದ್ಧಿ ಐತೆ ಇಲ್ಲ ನಿನ್ಗೆ? ತಂದು ಕಟ್ಟಿದ್ರಂತ ಅವ್ವ ಅಪ್ಪ ಊರಾಗ ತಲೆ ಎತ್ಕೊಂಡು ಅಡ್ಯಾಡಕ್ಕಿತ್ತ? ಹೇಳಿ ನೀನೇ ನೋಡೋಣ. ಅವಳಿಗೆ ಸೊಸಿ ಅಂತ ಈಕಿಗೆ ಅನ್ನಕ್ಕಿತ್ತ, ಅತ್ತೆ ಅಂತ ಅಕ್ಕಿಗೆ ಅನ್ನಕ್ಕಿತ್ತ? ಸುಮ್ಮನೆ ಇಲ್ಲೊಡಿಲೆ ಸುಳ್ಳೆ ಆಗ್ಲಾರ್ದು ಮದ್ವಿನ ಏನು ನೆನೆಸ್ಕೊಂಡು ಹೋದಕ್ಕಿನ ಕೈ ತಪ್ಪಿ ಹೋದಕ್ಕಿನ ಮತ್ತಕ್ಕಿನ ನೆನೆಸ್ಕೊಂಡು ಇದ್ದು ಹೆಂಡ್ತಿನ ದೂರ ಮಾಡ್ಕೋಬೇಡಣ. ಪ್ರೀತಿಯಿಂದ ಇರೋ ಅಕ್ಕಿ ಕೂಟ ಯಾಕೆ ಹಂಗೆ ಕವ ಮಾಡಕತ್ತಿ? ನನಗೆ ಅದೇ ಅರ್ಥ ಆಗೋಲ್ತು. ಚಂದ ಇರೋಣ, ಆಕಿ ಮನಸ್ಸಿಗೆ ಎಷ್ಟು ಹರ್ಟ್ ಆಗ್ತೈತಿ, ನೋವು ಆಗ್ತೈತಿ, ನಿಂಗೆ ಅರ್ಥ ಆಗ್ತಿಲ್ಲ ಅಣ್ಣ. ನಾನೊಂದು ಹೆಣ್ಮಗಳಾಗಿ ನಿಂಗೆ ಹೇಳತ್ತೀನಿ, ತಂಗಿಯಾಗಿ ಅಲ್ಲ. ಈಗ ಗಂಡನ ಹತ್ರ ಸಿಗ್ಬೇಕಾದ ಪ್ರೀತಿ ಸಿಗಲಿಲ್ಲ ಅಂದ್ರೆ ಹೆಣ್ಮಕ್ಳು ಮತ್ತು ಅಕಸ್ಮಾತ್ ಕೆಟ್ಟ ದಾರಿ ತುಳಿದ್ರು ಕಷ್ಟ. ಆದರೆ ಎಲ್ಲರೂ ಹಂಗಿರಲ್ಲ. ಸಿಕ್ಕಿದ ಪ್ರೀತಿಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಕೆಲವೊಬ್ರು ಗಂಡನೇ ತನ್ನ ಹತ್ರ ತಿರುಗೇ ನೋಡಲ್ಲ ಅಂದರೆ ಅವ್ರಿಗೆ ಏನು ಮಾಡ್ಬೇಕು ನೀನೇ ಹೇಳಿ ನೋಡೋಣ. ಆಕೆ ನಿನ್ನೆ ನಂಬ್ಕೊಂಡು ನೀನೇ ಜಗತ್ತಂತ ಇಲ್ಲಿಗೆ ಬಂದಾಳೆ. ನೀ ಆಕಿ ಕುಟ್ಟಿಗೆ ನಡ್ಕೊಂಡ್ರೆ ಆಕೆ ಮನ್ಸಿಗೆ ಹೋಗಲ್ಲ. ನೀ ಪ್ರೀತಿ ಮಾಡಿದ್ದೆ, ಅವ್ವ ಅಪ್ಪ ಬ್ಯಾಡ ಅಂದಿದ್ದೆ, ನಾವೆಲ್ಲ ಬಲವಂತ ಮಾಡಿ ಮದುವೆ ಮಾಡಿದ್ದೆ. ಇಲ್ಲಿ ನಮ್ಮ ತಪ್ಪೈತೆ ಹೊರತು ಆಕಿ ತಪ್ಪು ಏನೈತಿ? ಆಕಿ ಕುಟ್ಟು ಯಾಕೆ ಹಂಗೆ ನಡ್ಕೊಳಕತ್ತಿ? ನೀನು ವಿಚಾರ ಮಾಡು, ಒಂದು ಸ್ವಲ್ಪ ಮನಸ್ಸು ಕೊಟ್ಟು ವಿಚಾರ ಮಾಡು. ಈಗ ನೀನು ನಡ್ಕೊತಾ ಇರೋದು ಸರಿ ಇಲ್ಲ. ಡೈವರ್ಸ್ ಕೊಟ್ಟು ಈಗ ನಿಮ್ಮ ತಕ್ಕಿನ ಹೋಗಿ ಮದುವೆ ಅಕ್ಕಿಯಾ? ಹೇಳು, ಮದುವೆ ಅಕ್ಕಿಯಾ? ಇಲ್ಲ ಅಂದಮೇಲೆ ಯಾಕೆ ಡೈವರ್ಸ್ ಕೊಟ್ಟು ನಿನ್ನ ಜೀವನ ನೀ ಹಾಳು ಮಾಡ್ಕೋತಿ, ಆಕಿ ಜೀವನನೂ ಹಾಳು ಮಾಡ್ತಿ?
ಪಾಪ ನೀನೇನೋ ಗಂಡಸು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಕಸ್ಮಾತ್ ಇನ್ನೊಂದಾದ್ರೂ ಮದುವೆ ಮಾಡ್ಕೋಬೋದೇನೋಪ್ಪ, ಅಥವಾ ಹೋಗಿ ಅಕ್ಕಿನ್ನೇ ಮದುವೆ ಮಾಡ್ಕೋಬೋದು. ಆಕೆ ಹೆಣ್ಮಗಳು, ಆಕೆ ಜೀವನ ಏನಕ್ಕೈತೆ ಅಂತ ಯೋಚನೆ ಮಾಡೋದು ಬೇಡ ನೀನು. ಪ್ರಿಯಾ ಅವರೇ, ಓಹ್ ಇಲ್ಲಿದ್ದೀರಾ? ಅದಕ್ಕೆಮ್ಮ, ಅಯ್ಯೋ ಏನು ತಂದ್ರಿ? ಅವಲಕ್ಕಿನ? ಅಯ್ಯೋ ನಂಗೆ ಎಸಿಡಿಟಿ ಅಂದರೆ ಎಸಿಡಿಟಿ, ಎದಿ ಸಿಕ್ಕಾಪಟ್ಟೆ ಉರಿತೈತಿ, ಅದಕ್ಕೆ ನಂಗೆ ಅವಲಕ್ಕಿ ಬೇಡ ಅತ್ತಿಗೆಮ್ಮ, ಬೇಜಾರು ಮಾಡ್ಕೋಬೇಡ್ರಿ. ನೀವೇನಾರು ತಿನ್ನಕ್ತಿರ್ತೀನಿ ಅಂದ್ರಲ್ಲ, ನನಗೆ ಅವಲಕ್ಕಿ ಅಂತ ಗೊತ್ತಾಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಅತ್ತಿಗೆಮ್ಮ. ಅವಲಕ್ಕಿ ಅಂತ ಗೊತ್ತಾಗಿದ್ರೆ ನಾನು ನಿಜವಾಗ್ಲೂ ಬೇಡ ಅಂತ ಇಲ್ಲೇ ಹೇಳ್ಬಿಡ್ತಿದ್ದೆ. ಬೇಜಾರು ಮಾಡ್ಕೋಬೇಡ್ರಿ ಅತ್ತಿಗೆಮ್ಮ. ಹೌದಾ, ಬೇರೆ ಏನಾರು ಮಾಡಲಿ? ಬೇಡ ಬೇಡ, ಏನು ಬೇಡ, ಹಂಗೆ ಬಂದೆ ಮಾತಾಡ್ಕೊಂಡು ಕುಂದ್ರು ಅಂತ. ಅವ್ವ ಮಸ್ತ್ ಊರಡ್ಯಾಡಕತ್ತಾಳ, ಅಣ್ಣ ನೀನು ಇಬ್ರು ಜಾಲಿ ಜಾಲಿ ಆರಾಮಾಗಿ ಇಬ್ರು ಅದಿರಪ್ಪ. ಅವು ಬರೋದು ಇನ್ನೂ 2 ದಿನ ಆಗ್ಬೋದು ಮೋಸ್ಟ್ಲಿ. ಹಂಪಿ ಅಂದ್ರೆ ನೋಡಕ್ಕೆ ಒಂದು 2-3 ದಿನ ಅಂತೂ ಬೇಕೇ ಬೇಕು, 2 ದಿನ ಆದ್ರೂ ಬೇಕೇ ಬೇಕು ಹಂಪಿ ನೋಡಕ್ಕೆ. ಮತ್ತತ್ತಾಗಿಂದ ಅಲ್ಲೇ ಹೋಗ್ಯಾರ ಅಂದ್ಮೇಲೆ ಬೇರೆ ಯಾವ್ದಾರು ಊರಿಗೆ ಹೋಗಾರ ಏನ? ಹ್ಞೂ ಹೇಳ್ಯಾರ, ಬದಾಮಿ ಪಟ್ಟದಕಲ್ಲು ಅಲ್ಲೆಲ್ಲ ಹೊಕ್ಕಿನಿ ಅಂದಾರ. ಹೌದಾ, ಅಲ್ಲೆಲ್ಲ ಹೋಗಾರ? ಮಾತು ತಗೋಂಗಾರ, ಚಲೋ ಆತಲ್ಲ. ಹಂಗಾರ ಒಂದು ಬರಕಂದು 4 ದಿನನೇ ಆಕೈತೇನ. ಆರಾಮಿರಪ್ಪ ಗಂಡ ಎಂತಿ. ಸರಿ ನಾ ಬರ್ತೀನಕ್ಕ, ಮನ್ಯಾಗ ಅತ್ತಿಯವ್ರು ಒಬ್ರು ಅದಾರ, ಹುಡುಗನು ಮಕ್ಕೊಂಡಿತ್ತು, ನಾನು ಹಂಗೆ ಅರ್ಜೆಂಟ್ನಾಗ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ. ಅತ್ತಿಯರ ಮತ್ತೆ ಎತ್ಕೊಂಡು ಹೋಗಿ ಹೋಗಿ ನೀ ಮಾತಾಡ್ಕೊಂಬ, ನಾ ಎದ್ರು ಕರ್ಕೋತೀನಿ ಅಂದ್ರೆ ಅದಕ್ಕೆ ಇಲ್ಲೇ ಕುಂತಿದ್ದೆ. ಅವು ಹೋಗಿದ್ದ ವಿಚಾರನೇ ಗೊತ್ತಿಲ್ಲ ನಂಗೆ. ಹೌದಾ, ನಾ ಹೇಳ್ಯಾರಂತ ಮಾಡಿದ್ದೆ. ಸರಿ ಬರ್ತೀನಪ್ಪ ಅಣ್ಣ, ನೋಡು ವಿಚಾರ ಮಾಡು. ಇವ್ರ ಹತ್ರ ಎಷ್ಟು ಜಗಳ ಮಾಡಿದ್ರು ಅಷ್ಟೇ, ಇನ್ನೇನು ಮಾತಾಡ್ಬೇಕು ಇವ್ರ ಹತ್ರ? ನಾಚಿಕೆ ಬಿಟ್ಟೆಲ್ಲ ಮಾತಾಡಾತು. ಎಲ್ಲ ಪ್ರಿಯಾ ಅವ್ರು ಕೇಳಿಸ್ಕೊಂಡ್ರೋ ಏನೋ. ಥು ಅಸಹ್ಯ. ಒಂದು ಗಂಡ ಹೆಂಡತಿ ನಡಬರ್ಕ್ ಇರಬೇಕಾದಂಥ ವಿಚಾರ 3ನೇವ್ರಿಗೆ ಗೊತ್ತಾಗುವಂಗಾತು. ಬೇಡ ಬೇಡ, ಇನ್ನಿವ್ರ ಜೊತೆ ಜೀವನ ಮಾಡೋದೇ ಬೇಡ, ಇಷ್ಟ ಬಂದಂಗಿರಲಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಅತ್ತಿಯವ್ರು ಬರಲಿ, ಬಂದಮೇಲೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರೋಣ. ನಿಮಗೆ ನಮ್ಮ ಜೊತೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಇನ್ಯಾಕೆ ನಾನು ಸುಮ್ಮನೆ ವಾದ ಮಾಡ್ಕೊತ ಇರಲಿ? ನನಗೂ ಅಷ್ಟೊಂದು ಬಲವಂತ ಮಾಡಿ ಹತ್ತು ಕರೆದು ಔತಣ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ಅದೆಲ್ಲೇ ಹೋಗ್ಬೇಕಂದ್ರಲ್ಲ ಹೋಗ್ರಿ, ನಿಮ್ಮ ಕೆಂಪು ಶರ್ಟು ಹಳದಿ ಶರ್ಟು ಎಲ್ಲ ಸುಡ್ಗಾಡ್ ಶರ್ಟು ಅಲ್ಲೇ ಟಿಜುರಿಯಾಗ ಅದಾವ ನೋಡ್ರಿ, ಹಾಕೊಂಡೋಗ್ರಿ. ಹಂಪಿಗೆ ಹೋಗ್ಯಾರ ರೀ? ಇದು ಎಲ್ಲರೂ ಬಿಸಿ ಹಾಕಕತ್ತಾರ ಒಣೆನವ್ರು ಹೋಸ್ರು. ನಾನು ಒಂದು 5,000 ರೂಪಾಯಿ ಬಿಸಿ ಹಾಕ್ಬೇಕಂತ ಮಾಡೇನಿ. ಏನು 18 ಮಂದಿ ಏನೋ ಅದಾರ, 1 ಲಕ್ಷ ರೂಪಾಯಿ ಮಟ್ಟ ಆಗ್ಬೋದು. 5,000 ರೂಪಾಯಿ ತಿಂಗಳ. ಏನು ಹೆಚ್ಚಿಗೆ ಮಂದಿ ಅದಾರ, ಲಕ್ಷ ಇಲ್ಲ, ನನಗೂ ಕೇಳಬೇಕು. ನಾನು ಹಾಕ್ಬೇಕಂತ ಮಾಡೇನಿ. ತಿಂಗಳ 5,000 ರೂಪಾಯಿ ಕೊಡ್ತೀರನ? ಅಲ್ಲಲ್ಲೇ ತಿಂಗಳ 5,000 ಕೊಡಕ್ಕೆ ನಂದೇನು ಗೌರ್ಮೆಂಟ್ ಪಗಾರನ? ಏನು ಯಾವ್ದಾರ ಆಫೀಸ್ಗೆ ಹೋಗ್ತೇನೆ ನಿನ್ನ ಮಗನ ಗತೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನಿನ್ನ ಮಗನ ಕೇಳು. ನಮ್ದು ಏನಿದ್ರು ಹೊಲ ನಂಬ್ಕೊಂಡು ಜೀವನ ಮಾಡೋದು. ಬೆಳೆ ಬಂದಾಗ ನಮ್ಮ ಕಡೆ ಕೈಯಾಗ ರೊಕ್ಕ, ಬೆಳೆ ಇಲ್ದಾಗ ಮತ್ತು ಹೊಲ್ದಾಗ ದುಡಿ ದುಡಿ ದುಡಿ, ಏನು ಅಷ್ಟೇ. ಪೀಕ್ ಮಾರಿದಾಗ ಅಷ್ಟೇ ರೊಕ್ಕ ನಮ್ಮ ಕಡೆ, 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ. ಈಗ ನನ್ನ ಕಡೆ ಅಂತೂ ರೊಕ್ಕ ಇಲ್ಲ. ನಿನ್ನ ಮಗನ ಕೇಳು. ಬರೀ ಹಿಂಗ ಅನ್ನ ಕೇಳ್ತಂತ ಹೇಳ್ರಿ, ಬರ್ಲಿ ಇವತ್ತು ಸಂಜೆಗೆ. ಇಷ್ಟಕ್ಕೂ ಬಿಸಿ ಗಿಸಿ ಎಲ್ಲ ಎದಕ್ಕೆ ಬೇಕಲೇ ನಿನಗೆ? ಎದಕ್ಕಂದ್ರೆ ನಾನೇನು ಬಂಗಾರ ಬೆಳಿ ಮಾಡ್ಸಕ್ಕೊಳ್ಳೋದು ಬೇಡನೆ, ಕೈಯಾಗ ರೊಕ್ಕ ಇಲ್ದಂಗೆ ಹೆಂಗಿರೋದ್ರಿ? ಒಮ್ಮೆ 1 ಲಕ್ಷ ರೂಪಾಯಿ ಕೊಡಂದ್ರೆ ಅವ್ನಿಗೂ ಶಿಟ್ಟು ಬರ್ತೈತಿ, ಅವ್ನ ಹೆಂಡತಿಗೂ ಕಣ್ಣಿಗೆ ಕಾಣ್ತೈತಿ. ಅದನ್ನ ಹಿಂಗೆ ಬಿಸಿ ಹಾಕಿ ಕೈಯಾಗ ಒಂದಿಷ್ಟು ರೊಕ್ಕ ಇಟ್ಕೊಂಡ್ರೆ ಎದಕ್ಕಾರ ಇರ್ತೈತೆ? ಅತ್ತಿಯವ್ರ ಕೇಳಿಸ್ಕೊಂಡೇ ಬಿಟ್ಟೆ. ಅಲ್ಲ ಯವ್ವ, ನಾನು ಅಂದ್ರೆ ರೊಕ್ಕ ಇರ್ಲಿ, ನಾನಾರ ಯಾರಿಗೆ ಕೊಡ್ತೀನಿ? ನಿಮಗೆ ಖರ್ಚು ಮಾಡ್ತೀನಿ, ಅದನ್ನ ಹೇಳಾತಿದ್ದೆ. ಏನು ಕೇಳಿಸ್ಕೊಂಡ್ರಿ ಅತ್ತಿಯವ್ರ? ಏನಾರ ಅಂದ್ರನ ನೀವು? ನನಗೇನು ಕೇಳಿಲ್ ಬಿಡ್ರಿ, ಇನ್ನೊಂದ್ಸಲ ಹೇಳ್ರಿ. ಫೋನ್ನಾಗಿದ್ಲು ಕಾಣ್ತೈತಿ. ಏನಿಲ್ಲ ಏನು ಎದಕ್ಕೆ ಕರ್ದು ಹೇಳೀಗ? ಹೋಲ್ ಬಿಡ್ರಿ ಅತ್ತಿಯರ. ಇದು ಅತ್ತಿಯರ, ಇವರು ಗಿರಿಜಾ ಚಿಕ್ಕಮ್ಮರ ಎಲ್ಲೇ ಹೋಗ್ಯಾರ ನೋಡ್ರಿ. ದೇ ನೋಡ್ರಿ ಇಲ್ಲಿ ಆಕೆ ಆ ಸುಡ್ಗಾಡ್ಕರ ಹೋಗ್ವಾಳಕ, ಅದನ್ನೇನು ನಂಗೆ ತೋರಿಸ್ತಿ ಬಿಡು, ಹೋಗ್ಲಿ. ಒಲ್ರಿ ನೋಡಾಕ ಆಯ್ತು ಬಿಡ್ರಿ. ಇದು ಒಲ್ಲಂದ್ರೆ ಹೊಂಟ ಬಿಟ್ಟಲ್ಲ ಹುಡುಗಿ, ನೋಡ್ರಿ ಅಂತ ತೋರಿಸ್ಬೇಕು. ಸರಿ ನೋಡ್ರಿ ಇಲ್ಲಿ ನೋಡ್ರಿಲ್ಲೇ ಹಂಪಿಗೆ ಹೋಗ್ಯಾರ. ನನಗನ್ನಿಸ್ತೈತಿ ಮೇ ಬಿ ಹಂಪಿ, ಬದಾಮಿ, ಬನಶಂಕರಿ ಅಲ್ಲೆಲ್ಲ ಸುತ್ತಮುತ್ತಲು ಪಟ್ಟದಕಲ್ಲು, ಐಹೊಳೆ, ಆಮೇಲೆ ಮಹಾಕೂಟ, ಸುಕ್ಷೇತ್ರ ಮಹಾಕೂಟ ಎಲ್ಲ ಅಲ್ಲೇ ಅದಾವ್ರಿ ಅತ್ತಿಯರ. ಓ ಮೋಸ್ಟ್ಲಿ ಇದೆಲ್ಲ ಅಡ್ಡಾಡ್ಕೊಂಬರ್ತಾರೆ ನೋಡ್ರಿ ಅವರು. 100% ನೋಡ್ರಿ ಅತ್ತಿಯರ, ಎಷ್ಟು ಮಸ್ತ್ ಅದಾವಲ್ಲೆಲ್ಲ ಡಿಸೈನು, ಕಲ್ಲಿಗಿಲ್ಲೆಲ್ಲ. ಅತ್ತಿಯರ ನಾವು ಒಂದ್ಸಲ ಹೋಗ್ಬೇಕು ನೋಡ್ರಿ, ಎಷ್ಟು ಚೆನ್ನಾಯ್ತು ನೋಡ್ರಿ. ಇವರೆಲ್ಲ ಹೆಂಗೆ ಹೋಗ್ಯಾರ ನೋಡ್ರಿ, ಬರೋಬ್ಬರಿ ಒಂದು 12 ಮಂದಿ ಮ್ಯಾಲೆ ಹೋಗಿರ್ಬೇಕು ಅವ್ರು. ಯಾಕಂದ್ರೆ ಹುಡುಗರು ಅವರು ಎಲ್ಲರೂ ಸೇರಿ, ನನಗನ್ನಿಸ್ತೈತಿ ಓಣ್ಯಾನವ್ರು ಎಲ್ಲರೂ ಸೇರಿ ಹೋಗ್ಯಾರ್ರಿ ಅತ್ತಿಯರ. ಹಾಳಾದು ನಮ್ಮ ಓಣ್ಯಾನು ಅದಾವು ದರಿದ್ರಗೆಟ್ಟದು. ಎಲ್ಲಾರ ಹೋಗುನು ಅಂದ್ರೆ ಸಂಘದಿಂದ ಇಟ್ಟರು ಬರಂಗಿಲ್ಲ, ಹಂಗೆ ಹೋಗೋದಂತೂ ಸುಳ್ಳು ಬಿಡು. ದರಿದ್ರಗೆಟ್ಟದು ನೋಡವ್ರು ಎಷ್ಟು ಚಂದ ಹೋಗ್ಯಾರ. ಅಲ್ಲ ನಿಧಿ ಮೊನ್ನೆ ಪೊಲೀಸರು ಕಸ್ಕೊಂಡು ಹೋದ್ರು, ಸ್ವಲ್ಪ ಚಿಂತಿಲ್ಲ ಅಲ್ಲಿಕ್ಕಿಗೆ, ಹೆಂಗೆ ಊರಡ್ಯಾಡಕತ್ತಾಳ ನೋಡು. ಅಕ್ಕಿ ಆರಾಮಾಗೆ ಅದಾಳ, ಹೊಟ್ಟಿ ಉರ್ಕೊಳಕತ್ತಿರೋದು ನೀನು. ಅಯ್ಯಯ್ಯ ಏನ್ ದರಿದ್ರ ಬುದ್ಧಿ ರೀ ನಿಮ್ಗೆ, ಬರೇ ತಂಗಿ ಅಡ್ಡಾಡಿದ್ರೆ ಎಷ್ಟು ಖುಷಿ. ನಾವು ಹೋಗ್ಬೇಕು ಮಾಡ್ಬೇಕು, ಹೆಂಡತಿ ಮಕ್ಳು ಕರ್ಕೊಂಡಂತ ಏನಿಲ್ಲ ತಲೆ ಒಳಗೆ. ಇವ್ರಿನ್ನೂ ಮದುವೆ ಆದೋಸ್ತ್ರ ಊರಾರ ಅಡ್ಡಾಡಿ ಬಂದ್ರೆ ನಾವು ಯಾ ಸುಡುಗಾಡಕ್ಕೆ ಹೋಗ್ಯಾವ ಹೇಳ್ರಿ? ನನಗದೆಲ್ಲ ಗೊತ್ತಿಲ್ಲ. ನಾಳೆ ನಾವು ಊರಿಗೆ ಹೋಗಾಕ್ ಬೇಕಂದ್ರೆ ಹೋಗಾಕಬೇಕು. ನಾವು ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಇವೆಲ್ಲ ಅಡ್ಡಾಡ್ಕೊಂಬರೋನು. ಬರ್ರಿ ಹೋಗುನು. ಇಲ್ಲ ಅವ್ರು ಎಲ್ಲಿ ಹೋಗ್ಯಾರಲ್ಲ ಅಲ್ಲೇ ಹೋಗುನು, ನಡ್ರಿ ಹೋಗುನು. ಏನೇ
ಅದೇನ ಅಂತಾರಲ್ಲ ಹುಲಿ ಬಣ್ಣಕ್ಕೆ ನರಿ ಮೈ ಸುಟ್ಕೊಂತಂತ ಹಂಗಾತ್ ನಾವಿಲ್ ನೋಡಿ ಕೆಂಬುತ್ ಕುಣ್ದಂಗ ಅವ್ರೇನ ಹೋಗ್ಯಾರ ಈಗ ನೀ ಓಡಕ್ಕಿಕ್ಕಿ ಅವ್ರು ಏನ್ ಅನ್ಕೊಳಂಗಿಲ್ಲ ನಮ್ಮ ನೋಡೇ ಬಂದಾರ ನಂಗೆ ಆಗಿಲ್ಲನ. ಅಯ್ಯ ಅವ್ರ ಅಪ್ಪಂದ ಊರು ಏನ್ ನಿಮ್ಮ ಅಪ್ಪಂದ ಊರು ಅಯ್ಯ ನೋಡಿ ಬಂದಾರ ನಮ್ಗೂ ನೋಡಂಗಾತ ಬಂದೇವಿ ಅವ್ರೇನು ಅವ್ರ ರೊಕ್ಕಲ್ಲೇ ತೋರಿಸ್ತಾರನೆ ಇಷ್ಟಕ್ಕೆ ಅವ್ರಂತೇಳಿ ಯಾಕೆ ಹೋಗಿ ನಾವ್ ಯಾಕೆ ಅವ್ರ ಗಾಡಿ ಹಾಕಿರ್ತೇವೆ ಏನು ಅವ್ರ ಗಾಡಿ ಹೋಗ್ತೇವೆ ಬರ್ತೇವೆ ಏನು ಅವ್ರು ಕೊಡ್ಸಿದ್ದನ್ನು ತಿಂತೇವೆ ನಮ್ಮ ರೊಕ್ಕ ನಾವು ಖರ್ಚು ಮಾಡ್ಕೊಂಡು ನಾವು ನೋಡ್ತೇವೆ ಅದ್ರಾಗ ಏನೈತಿ ಈಗ ಅದೆಲ್ಲ ಗೊತ್ತಿಲ್ಲ ಹೋಗ್ಬೇಕಂದ್ರೆ ಹೋಗ್ಬೇಕ ಅಷ್ಟೇ. ಇವತ್ತೆಲ್ಲದಾರ ಅವರು ಹಂಪಿ ಒಳಗೆ ಏನೋ ಅದಾರ ನಾಳೆ ಎಲ್ಲಿ ಹೋಗಾರ ನೋಡೋಣ ನಾವು ದಾರಿ ಬಿಟ್ಟೆ ಬಿಡೋಣ ಬೆಳಗ್ಗೆ ಹೇಳತ್ಲೆ ಸ್ಟೇಟಸ್ ಇಟ್ಟ ಇಡ್ತಾಳ ಇಲ್ಲ ಆನ್ ದ ವೇ ಅಂತಾರ ಇಡ್ತಾಳ ಇಲ್ಲ ಹೋಗುದಾರ ಗಾಡಿ ಚಿತ್ರ ಇಟ್ಟು ಅದೇನ ಆಪ್ ಟು ಅಂತ ಇಡ್ತಾರಲ್ಲ ಹಂಗಾರ ಆಗೋಲ್ತಕ್ಕ ಸೀದಾ ಅಲ್ಲೇ ಹೋಗಿ ಇಳಿದು ನನ್ನ ಮಗ ಬರ್ಲಿ ಈಗ 10 ಕರ್ದಾದ್ರೂ ಒಪ್ಪಿಸ್ತೇನೆ ಅವ್ನು ಕರ್ಕೊಂಡು ಹೋಗುದಂದ್ರೆ ಹೋಗುದೇ. ಅಲ್ವಾ ಸೊಸಿ ನೀನ್ ನೋಡೋದ್ ನೋಡಿದಿ ಈಕಿಗೆ ಯಾಕೆ ತೋರಿಸಿದೆ ಅಂತ ನಾನು ನನ್ನ ಹೊಟ್ಟೆ ಬೆಂಕಿ ತುರಿಯಾಕತೈತಿ ಆಕಿ ಹೋಗ್ಯಾಳ ಈಗ ನಾನು ಹೋಗಾಕಬೇಕು ಅಷ್ಟೇ.